ದರ್ಶನ್ ಅಂಡ್ ಗ್ಯಾಂಗ್ಗೆ ಎದುರಾಯಿತು ಫಿಂಗರ್ ಪ್ರಿಂಟ್ ಕಂಟಕ. ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಅಂದ್ರೆ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳ ಫಿಂಗರ್ ಪ್ರಿಂಟ್ ಪೊಲೀಸರಿಗೆ ಲಭ್ಯವಾಗಿದೆ. ಅವ್ರು ಯಾರು ಅನ್ನೋದು ಕೂಡ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಆಗಿದೆ. 10ಕ್ಕೂ ಹೆಚ್ಚು ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆಯಂತೆ. ಫಿಂಗರ್ ಪ್ರಿಂಟ್ ಜಾಡು ಬೆನ್ನಹತ್ತಿದ ಪೊಲೀಸರು ಸದ್ಯಕ್ಕೆ ಸಕ್ಸಸ್ ಆಗಿದ್ದಾರೆ. ಇನ್ನಷ್ಟು ರಿಪೋರ್ಟ್ ಎಫ್ಎಸ್ಎಲ್ ವರದಿಯಿಂದ ಲಭ್ಯವಾಗಬೇಕಾಗಿದೆ. ಆದರೆ ಫಿಂಗರ್ ಪ್ರಿಂಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ಫಾರ್ಮೇಶನ್ ಪೊಲೀಸರಿಗೆ ಲಭ್ಯವಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಈ ಫಿಂಗರ್ ಪ್ರಿಂಟ್ ರಹಸ್ಯವನ್ನ ಭೇದಿಸಿದ್ದಾರಂತೆ ಪೊಲೀಸರು. 10ಕ್ಕೂ ಹೆಚ್ಚು ಆರೋಪಿಗಳ ಫಿಂಗರ್ ಪ್ರಿಂಟ್ ಇಲ್ಲಿ ಮ್ಯಾಚ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಇನ್ನೂ ಏನೆಲ್ಲ ಮಾಹಿತಿ ಲಭ್ಯವಾಗ್ತಿದೆ? ಹಾಗಾದ್ರೆ ಅವ್ರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಾದರೂ ಇದೆಯಾ? ಸಭಾ ಪ್ರಮುಖವಾಗಿ ಯಾವಾಗ ರೇಣುಕಾಸ್ವಾಮಿ ಅವರ ಹತ್ಯೆ ಆಗುತ್ತೋ ಅದಾದ ಬಳಿಕ ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾರೆ. ತನಿಖೆ ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಅಂದ್ರೆ ತನಿಖೆಯ ಭಾಗವಾಗಿ ಅಥವಾ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳು ಕೃತ್ಯ ಎಸಗಿದ್ದಾರೆ ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅದೇ ರೀತಿಯಲ್ಲಿ ಈ ಫಿಂಗರ್ ಪ್ರಿಂಟ್ಸ್ ಚೆಕ್ ಅನ್ನ ಅಂದ್ರೆ ಫಿಂಗರ್ ಪ್ರಿಂಟ್ಸ್ ಸ್ಯಾಂಪಲ್ಸ್ ಗಳನ್ನ ಕೂಡ ಪಡೆದುಕೊಂಡಿದ್ರು. ಅಂದ್ರೆ ಅಷ್ಟೂ ಜನ ಆರೋಪಿಗಳ ಫಿಂಗರ್ ಪ್ರಿಂಟ್ಸ್ ಏನು ಸ್ಯಾಂಪಲ್ಸ್ ಅನ್ನ ಪಡೆದುಕೊಂಡು ಅದಾದ ನಂತರ ಘಟನೆ ನಡೆದಂತಹ ಜಾಗ ಜೊತೆಗೆ ಆ ಒಂದು ಕಂಪ್ಲೀಟ್ ಏನು ಸಿನಾರಿಯೋ ಇದೆ ಆ ಸಿನಾರಿಯೋ ನಡೆದಂತಹ ಪ್ರತಿ ಜಾಗದಲ್ಲೂ ಕೂಡ ಕಂಪ್ಲೀಟ್ ಆದ ಒಂದು ಸ್ಯಾಂಪಲ್ಸ್ ಅನ್ನ ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಫಿಂಗರ್ ಪ್ರಿಂಟ್ಸ್ ಅನ್ನ ರೇಣುಕಾಸ್ವಾಮಿ ಕೊಲೆಯಾದಂತಹ ಸ್ಥಳ ಆಗಿರ್ಬೋದು, ಜೊತೆಗೆ ಪಟ್ಟಣಗೆರೆ ಶೆಡ್ ನಲ್ಲಿ ಏನು ಆತನ ಮೇಲೆ ಹಲ್ಲೆ ಮಾಡ್ತಾರೆ ಆ ಜಾಗದಲ್ಲಿ ಸಿಕ್ಕಂತಹ ಫಿಂಗರ್ ಪ್ರಿಂಟ್ಸ್, ಜೊತೆಗೆ ಆತನ ಮೇಲೆ ಹಲ್ಲೆ ಮಾಡಿದಂತಹ ವಸ್ತುಗಳ ಮೇಲಿದ್ದಂತಹ ಫಿಂಗರ್ ಪ್ರಿಂಟ್ಸ್ ಆಗ್ಬೋದು, ಜೊತೆಗೆ ರೇಣುಕಾಸ್ವಾಮಿ ಅವತ್ತು ಅಂದ್ರೆ ಕೊಲೆಯಾದಂತಹ ದಿನ ಧರಿಸಿದ್ದಂತಹ ಬಟ್ಟೆಯ ಮೇಲಿದ್ದಂತಹ ಫಿಂಗರ್ ಪ್ರಿಂಟ್ಸ್, ಜೊತೆಗೆ ಬೇರೆ ಆರೋಪಿಗಳು ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಆರೋಪಿಗಳು ಯಾವೆಲ್ಲ ಬಟ್ಟೆಗಳನ್ನ ಹಾಕಿದ್ರು ಆ ಬಟ್ಟೆಗಳನ್ನ ಕೂಡ ಸೀಸ್ ಮಾಡಿದ್ರು. ಆ ಬಟ್ಟೆಗಳ ಮೇಲಿದ್ದಂತಹ ಫಿಂಗರ್ ಪ್ರಿಂಟ್ಸ್ ಅನ್ನ ಕೂಡ ಪಡೆದುಕೊಂಡಿದ್ರು. ಜೊತೆಗೆ ಈ ವಾಹನ ಏನು ವಿಲೇವಾರಿ ಮಾಡಿದ್ರು ಅಂದ್ರೆ ಈ ಒಂದು ಬೇರೆ ಒಂದು ವಾಹನದಲ್ಲಿಟ್ಟು ಆ ಮೃತದೇಹವನ್ನ ಸಾಗಾಟ ಮಾಡಿದ್ರು. ಆ ಒಂದು ವಾಹನದ ಮೇಲಿದ್ದಂತಹ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಜೊತೆಗೆ ಎಲ್ಲಿ ಆತನನ್ನ ಬಿಸಾಡಲಾಗಿತ್ತು ಆ ವಿಲೇವಾರಿ ಮಾಡಿದಂತಹ ಜಾಗ ಏನಿದೆ ಆ ಜಾಗದಲ್ಲಿದ್ದಂತಹ ಫಿಂಗರ್ ಪ್ರಿಂಟ್ಸ್ ಇವೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಿ ಅದರ ಒಂದು ಸ್ಯಾಂಪಲ್ಸ್ ಅನ್ನ ಕೂಡ ಎಫ್ಎಸ್ಎಲ್ ತಂಡ ತೆಗೆದುಕೊಂಡಿದ್ರು. ಅದಾದ ನಂತರ ಆರೋಪಿಗಳ ಫಿಂಗರ್ ಪ್ರಿಂಟ್ ಸ್ಯಾಂಪಲ್ ಅನ್ನ ಕೂಡ ಪಡೆದುಕೊಂಡು ಅದನ್ನ ಕೂಡ ಎಫ್ಎಸ್ಎಲ್ ಗೆ ಕಳಿಸಲಾಗಿತ್ತು. ಆದ್ರೆ ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದ್ದು ಈ ಒಂದು ಫಿಂಗರ್ ಪ್ರಿಂಟ್ಸ್ 10ಕ್ಕೂ ಹೆಚ್ಚು ಜನ ಆರೋಪಿಗಳ ಫಿಂಗರ್ ಪ್ರಿಂಟ್ಸ್ ಜೊತೆಗೆ ಮ್ಯಾಚ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಏನು ಪೊಲೀಸರು ಆ ಫಿಂಗರ್ ಪ್ರಿಂಟ್ಸ್ ಅನ್ನ ಬಳಸಿ ಸಾಕ್ಷ್ಯವನ್ನ ಕಲೆ ಹಾಕೋಕೆ ಹೊರಟಿದ್ರು, ಅದರಲ್ಲಿ ಈಗ ಸಕ್ಸಸ್ ಆಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಭಾ ರೈಟ್ ಸಂದೇಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.